ಯುದ್ಧ ನೌಕೆಗಳು. ಸೊ ಇಲ್ಲಿ ನೋಡ್ರಿ, ಡಬಲ್ ಬ್ಯಾರಲ್ ಇದಿದೆ ಮೆಷಿನ್ ಗನ್. ಇದು ನೋಡಿ ಕ್ಯಾಬಿನು, ಪೈಲಟ್ ಕ್ಯಾಬಿನ್ ಮೇಲ್ಗಡೆ. ಅಲ್ಲಿಗೆ ಹೋಗೋಣ. ಕ್ಯಾಪ್ಟನ್ನು, ಈ ಮೆರಿನ್ ಕಂಟ್ರೋಲರ್ ಇವರು. ಸೊ ಅವ್ರದ್ದು ಕ್ಯಾಬಿನ್ ಇದು. ಅವ್ರ ಮೇಲ್ಗಡೆ ಇನ್ನೊಬ್ರು ಕೂತಿರ್ತಾರೆ. ಸೊ ಇಲ್ಲಿಂದ ನೋಡಿ, ಇಲ್ಲಿಂದ ಮುಂದೆ ಇರೋದೆಲ್ಲ ನೋಡಿ, ಇದನ್ನು ಮೇನ್ ಇಂಜಿನ್ನು, ಸೆಕೆಂಡ್ ಇಂಜಿನ್ನು ಈ ಥರ ಇದ್ದಾವೆ ಇದರಲ್ಲಿ. ಅದನ್ನು ಕಂಟ್ರೋಲ್ ಮಾಡೋದು. ಸೊ ಅವ್ರದ್ದು ನೋಡಿ ಚೇರ್ ಆ ಥರ ಇರುತ್ತೆ. ಎರಡೂ ಕಡೆ ರೊಟೇಟ್ ಆಗುತ್ತೆ. ಇಲ್ಲಿ ನೋಡಿ ನೋಡ್ತಾ ಇರ್ತಾರೆ. ನೋಡೋದಕ್ಕಲ್ಲಿ ರೆಡಾರ್ ಸಿಸ್ಟಮ್ದೆಲ್ಲ ಏನೇನೋ ಇದ್ದಾವೆ. ರೆಡಾರ್ ಸಿಗ್ನಲಿಗೆ ಅವೆಲ್ಲ ಸಿಗ್ನಲ್ ಪಾಸ್ ಮಾಡೋದಕ್ಕೆ, ಸಿಗ್ನಲ್ ರಿಸೀವ್ ಮಾಡೋದಕ್ಕಿರೋ ಸಿಸ್ಟಮ್ಸು. ಟಾಯ್ಲೆಟ್ ನೋಡಿ ಯಾವ ಥರ ಇದೆ. ಮೆರಿನ್ ಒಳಗಡೆ ಟಾಯ್ಲೆಟು. ಈ ಮೆರಿನ್ ಒಳಗಡೆ ಇರುವಂಥ ಇಂಜಿನ್ ವಿಭಾಗ, ಮೇಯ್ನ್ ಇಂಜಿನ್ ರೂಮ್ ಇದು. ಇಂಜಿನ್ ರೂಮ್ ನೋಡಿ ಯಾವ ಥರ ಇದೆ. ಇದೆಲ್ಲ ಇಂಜಿನ್ ರೂಮ್ ನೋಡಿ ಈ ಥರ ಇರುತ್ತೆ. ಇಂಜಿನ್ ರೂಮ್, ಮೇಯ್ನ್ ಇಂಜಿನ್ ನೋಡಿ ಈ ಥರ. ಜೂನಿಯರ್ ಆಫೀಸರ್ ಕ್ಯಾಬಿನ್ಗಳು, ಮಲ್ಕೊಳಕ್ಕೆ ಅವರು ರೂಮ್ಸ್ ಇವೆಲ್ಲ ನೋಡ್ರಿ. ಇಲ್ಲಿ ಮಲ್ಕೊಳಕ್ಕೆ ರೂಮ್ಸ್ಗಳಿದ್ದಾವೆ ಒಳಗಡೆ ನೋಡಿ ಈ ಥರ. ಆಫೀಸರ್ ಕ್ಯಾಬಿನ್ಸ್, ಫೈರ್ ಪ್ರೂಫ್ ಅಂತಾರಲ್ಲ, ಫೈರ್ ಪ್ರೂಫ್ ಜಾಕೆಟ್ ಅಂತಾರಲ್ಲ ಇದೆ. ಇದು CT-65-76 mm ಡ್ರಿಲ್ ಅಂತ ಕರೀತಾರೆ ಇದಕ್ಕೆಲ್ಲ. ಡ್ರಿಲ್ ದೂರದರ್ಶಕಗಳು ತುಂಬ ದೂರ ಬರ್ತಾರೆ ನೋಡೋದಕ್ಕೆ. ಒಂದೊಂದೇ ಇದು ಬಾಹುಬಲಿಯಲ್ಲಿ ನೋಡಿದ್ದೀರಲ್ಲ, ಒಂದು ಗ್ಯಾಜೆಟ್ ನೋಡ್ತಾನಲ್ಲ, ಅದೇ ಥರದ್ದು ಇದು. ಅದೇ ಯುದ್ಧ ನೌಕೆ, ವಾರ್ಶಿಪ್ ಅಂತಾರೆ. ವಾರ್ಶಿಪ್ ಇದು ಮೊದಲನೇ ಹಂತದ ಡಿಫೆನ್ಸ್ ಮತ್ತು ಇಟ್ಕೊಂಡು ಗಸ್ತು ತಿರುಗ್ತಾ ಇರ್ತಾರೆ. ಸೊ ಇವರು ಕೂಡ ಅದೇ ಥರ. ಕಾರವಾರ ನೇವಿ ಮ್ಯೂಸಿಯಮ್ಮು.